ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಸೊ ನಿಮಗೆಲ್ಲರಿಗೂ ಗೊತ್ತೇ ಇರ್ಬೋದು, ಅದೇನಪ್ಪ ಅಂದರೆ ಫಸ್ಟ್ ರೌಂಡ್ ಫೈನಲ್ ರಿಸಲ್ಟ್ ಆಲ್ರೆಡಿ ಬಿಟ್ಟಿದ್ದಾರೆ. ನಾನು ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಕೂಡ ಇನ್ಫಾರ್ಮ್ ಮಾಡಿದ್ದೀನಿ. ಸೊ ಎಲ್ಲರೂ ಚೆಕ್ ಮಾಡ್ಕೊಂಡಿಲ್ಲ ಅನ್ಕೋತೀನಿ. ಇನ್ನೂ ಯಾರು ಚೆಕ್ ಮಾಡ್ಕೊಂಡಿಲ್ಲ ಕರೆಕ್ಟಾಗಿ ಚೆಕ್ ಮಾಡ್ಕೋರಿ. ಸೊ ನಿಮ್ಗೆ ಲಿಂಕ್ ಗೊತ್ತಿರಲಿಲ್ಲಪ್ಪ ಅಥವಾ ಹೆಂಗೆ ಚೆಕ್ ಮಾಡ್ಬೇಕು ಅನ್ನೋದು ಗೊತ್ತಿರಲಿಲ್ಲ ಅಂದರೆ ಇನ್ನೊಂದು ಹೇಳ್ಕೊಡ್ತೀನಿ, ಕರೆಕ್ಟಾಗಿ ನೋಡ್ಕೋರಿ. ವಿಡಿಯೋ ಕೊನೆವರೆಗೂ ನೋಡಿರಿ, ಎಲ್ಲರಿಗೂ ಅರ್ಥ ಆಗ್ತದೆ. ಸೊ ಇನ್ನೊಂದೇನಪ್ಪ ಅಂದರೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಆಗಿರಿ, ಯಾಕಂದರೆ ನಿಮಗೆಲ್ಲ ಅಪ್ಡೇಟ್ ಸಿಗ್ತದೆ. ಸೊ ನೆಕ್ಸ್ಟ್ ಇವಾಗ ಏನಪ್ಪ ಅಂದರೆ ಫಸ್ಟ್ ಕೆ ವೆಬ್ಸೈಟ್ ಬಂದ ಮೇಲೆ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡ್ಕೊರಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಪ್ರವೇಶ ಮೇಲೆ ಕ್ಲಿಕ್ ಮಾಡ್ಕೊರಿ. ಆಮೇಲೆ UGCET 2024 ಅದರ ಮೇಲೆ ಕ್ಲಿಕ್ ಮಾಡ್ಕೊರಿ. ಅದಾದ ನಂತರ UGCET 2024 ಮೊದಲ ಸುತ್ತಿನ ಸೀಟು ಹಂಚಿಕೆ ಫಲಿತಾಂಶ ಲಿಂಕ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಈ ಥರ ಪೇಜ್ ಓಪನ್ ಆಗ್ತದೆ. ಸೊ ಎಲ್ಲರೂ CET ನಂಬರ್ ಹಾಕಿ ಚೆಕ್ ಮಾಡ್ಕೋಬೋದು. ನಿಮ್ಮ ರಿಸಲ್ಟ್ ಚೆಕ್ ಮಾಡ್ಕೋರಿ ಎಲ್ಲರೂ. ಸೊ ನಾನು ಆಗಲೇ ತೋರಿಸಿದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ. ಸೊ ಇವಾಗ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಚೆಕ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಅಪ್ಡೇಟ್ ಏನಪ್ಪ ಅಂದರೆ ಇವಾಗ ಆಲ್ರೆಡಿ ರಿಸಲ್ಟ್ ಬಿಟ್ಟಾಯಿತು. ಸೊ ನೆಕ್ಸ್ಟ್ ಪ್ರೊಸೆಸರ್ ಏನಣ್ಣ ಅಂತ ಭಾಳ ಜನ ಕೇಳಕತ್ತಾರ. ಸೊ ಅದಕ್ಕೆ ಹೇಳ್ತೀನಿ, ಕರೆಕ್ಟಾಗಿ ನೋಡ್ಕೊರಿ. ಸೊ ಫಸ್ಟ್ ಇವಾಗ ಅವ್ರು ಆಲ್ರೆಡಿ ಅಪ್ಡೇಟ್ ಮಾಡಿದ್ದಾರೆ. ನಾನು ನಿನ್ನೆ ಏನು ಇನ್ಫಾರ್ಮ್ ಮಾಡಿದ್ದೆಪ್ಪ ಅಂದರೆ ಅಡ್ಮಿಷನ್ ಪ್ರೊಸೀಜರ್ ಅಂದರೆ ಇವಾಗ ನಮ್ಮ ಕಾಲೇಜ್ ಇಷ್ಟ ಆಗೈತಪ್ಪ ಅಂದರೆ ಫಸ್ಟ್ ರೌಂಡ್ ಅಡ್ಮಿಷನ್ ಅಂದರೆ ಫಸ್ಟ್ ರೌಂಡ್ ಫೈನಲ್ ರಿಸಲ್ಟ್ ಬಿಟ್ಟರು. ಇವಾಗ ನೆಕ್ಸ್ಟ್ ಪ್ರೊಸೆಸರ್ ಏನು ಅದು ಕರೆಕ್ಟಾಗಿ ಹೇಳ್ಕೊಡ್ತೀನಿ, ಕರೆಕ್ಟಾಗಿ ನೋಡಿರಿ, ವೀಡಿಯೋ ಕೊನೆವರೆಗೂ ನೋಡಿರಿ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಇವಾಗ ಇಲ್ಲಿ ಎಲ್ಲರೂ ನೋಡ್ಕೋಬೋದು. ಏನಪ್ಪ ಅಂದರೆ ಎಲ್ಲರೂ ಅಂದರೆ ಇದು ವೇಟ್ ಮಾಡಿರಿ. ಸೊ ನೋಡಿರಿ, ಇಲ್ಲಿ UGCET 2024 ಮೊದಲ ಸುತ್ತಿನ ಸೀಟು ಹಂಚಿಕೆ ಫಲಿತಾಂಶ ಕಟ್ ಆಫ್. ಸೊ ಕಟ್ ಆಫ್ ಕೂಡ ಬಿಟ್ಟಿದ್ದಾರೆ, ಚೆಕ್ ಮಾಡ್ಕೋಬೋದು. ಸೊ ಇನ್ನೂ ನೆಕ್ಸ್ಟ್ ಇನ್ನೊಂದು ಅಪ್ಡೇಟ್ ಏನಪ್ಪ ಅಂದರೆ ಇಲ್ಲಿ ನೋಡ್ಕೋಬೋದು. ಸೊ ಇಲ್ಲಿ ಕರೆಕ್ಟಾಗಿ ನೋಡ್ಕೋರಿ. ನೋಡ್ಕೊಂಡ್ಮೇಲೆ ಏನಪ್ಪ ಅಂದರೆ ಇಲ್ಲಿ ನೋಡಿರಿ ಕರೆಕ್ಟಾಗಿ UGCET 2024 ಮೊದಲ ಸುತ್ತಿನ ಪೋಸ್ಟ್ ಸೀಟ್ ಹಂಚಿಕೆ ವೇಳಾಪಟ್ಟಿ. ನಾನು ಹೇಳಿದೆಲ್ಲ, ಅವರು ಒಂದು ಟೈಮ್ ಟೇಬಲ್ ಬಿಡ್ತಾರೆ, ಚಾಯ್ಸಸ್ ಬಗ್ಗೆ ಅದೆಲ್ಲ ಹೇಳ್ತಾರೆ ಅಂತ. ಸೊ ನಾನು ಇವಾಗ ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಇನ್ನೊಂದ್ಸಲ ಡೌನ್ಲೋಡ್ ಮಾಡ್ಕೊತೀನಿ. ಡೌನ್ಲೋಡ್ ಮಾಡ್ಕೊಂಡ್ಮೇಲೆ PDF ಓಪನ್ ಮಾಡಿರಿ. ಓಪನ್ ಮಾಡಿದರೆ ನಾನು ಕರೆಕ್ಟಾಗಿ ಓದ್ತಾ ಹೋಗ್ತೀನಿ. ಸೊ ಕರೆಕ್ಟಾಗಿ ಕೇಳಿಸ್ಕೊರಿ. ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಕೃಷಿ ವಿಜ್ಞಾನ, ವೆಟರ್ನರಿ, B.Pharma, BSc ನರ್ಸಿಂಗ್, ಯೋಗ ಮತ್ತು ನ್ಯಾಚುರೋಪತಿ ಮುಂತಾದ ಕೋರ್ಸುಗಳಿಗೆ ಸೀಟು ಹಂಚಿಕೆಯಾದ ಅಭ್ಯರ್ಥಿಗಳಿಗೆ ಚಾಯ್ಸ್ಗಳನ್ನು ಆಯ್ಕೆ ಮಾಡಿಕೊಳ್ಳಲು, ನಂತರ ಶುಲ್ಕ ಪಾವತಿ ಮಾಡಲು ಹಾಗೂ ಆಯಾ ಕಾಲೇಜುಗಳಲ್ಲಿ ಪ್ರವೇಶ ಪಡೆಯಲು ಈ ಕೆಳಗಿನಂತೆ ಕ್ರಮವಹಿಸಬೇಕು. ಸೊ ಎಲ್ಲರೂ ಕರೆಕ್ಟಾಗಿ ಕೇಳಿಸ್ಕೊರಿ, ಯಾಕಂದರೆ ಚಾಯ್ಸ್ 1 ಅಂದರೆ ನಿಮಗೆ ಯಾರಿಗೆ ಕಾಲೇಜ್ ಇಷ್ಟ ಆಗಿರ್ತದಲ್ಲ ಅವರು ಈ ವಿಡಿಯೋ ವೆರಿ ಇಂಪಾರ್ಟೆಂಟು. ಸೊ ನೋಡಿರಿ, ಕರೆಕ್ಟಾಗಿ ನೋಡ್ಕೊರಿ. ಪೋಷಕರ ಜೊತೆ ಚರ್ಚಿಸಿ ಸೂಕ್ತವಾದ ಚಾಯ್ಸನ್ನು ಆಯ್ಕೆ ಮಾಡಿಕೊಳ್ಳಲು ಅಭ್ಯರ್ಥಿಗಳು 4 ಚಾಯ್ಸ್ಗಳಲ್ಲಿ ತಮಗೆ ಸರಿ ಎನಿಸುವ ಯಾವುದಾದ್ರೂ ಒಂದು ಚಾಯ್ಸನ್ನು ಆಯ್ಕೆ ಮಾಡುವ ಮೊದಲು ಪ್ರತಿ ಚಾಯ್ಸ್ಗಳ ವಿವರಣೆಯನ್ನು ಓದಿ ಸರಿಯಾಗಿ ಅರ್ಥೈಸಿಕೊಂಡು ತಮಗೆ ಸೂಕ್ತವೆನಿಸಿದ ಚಾಯ್ಸನ್ನು ಆಯ್ಕೆ ಮಾಡಿಕೊಳ್ಳಲು ಸೂಚಿಸಿದೆ. ಟೈಮಿಂಗ್ ಎಲ್ಲಿತ್ತನಪ್ಪ ಅಂದರೆ ಅದಕ್ಕೆ ಫ್ರಾಮ್ 11 ಗಂಟೆ 11 ಗಂಟೆ ಆದಮೇಲೆ 31/8/2024 3/9/2024 ಅಂದರೆ ಇವಾಗ ಡೇಟು ಇನ್ನೂ ಎಷ್ಟು ದಿನ ಅಂದರೆ ಇನ್ನೂ 4 ದಿನ ಟೈಮ್ ಇದೆ ಚಾಯ್ಸಸ್ ನಿಮಗೆ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ, ಅಂದರೆ ಚಾಯ್ಸಸನ್ನು ಆಯ್ಕೆ ಮಾಡಿಕೊಳ್ಳಲು. ಸೊ ನೀವು ಇನ್ನು 4 ದಿನ ನೀವು ನಿಮ್ಮ ಪೇರೆಂಟ್ಸ್ ಕೂಡ ಡಿಸ್ಕಸ್ ಮಾಡ್ಬೋದು. ಯಾಕಪ್ಪ ಅಂದರೆ ಒಬ್ಬೊಬ್ಬರಿಗೆ ಕಾಲೇಜ್ ದೂರ ಸಿಕ್ಕಿರ್ತದೆ. ಸೊ ಆ ಕಾಲೇಜ್ ಅಂದರೆ ನಿಮ್ಮ ಮನೇಲಿ ಅಂದರೆ ಒಂದೊಂದು ಮನೇಲಿ ಒಪ್ತಾ ಇರಲ್ಲ, ಭಾಳ ದೂರ ಆಗುತ್ತಂತ. ಸೊ ಅಂಥವರೆಲ್ಲ ಪೇರೆಂಟ್ಸ್ ಜೊತೆ ಡಿಸ್ಕಸ್ ಮಾಡಿ, ಅಂದರೆ ಎಲ್ಲ ಪೇರೆಂಟ್ಸ್ಗೆ ಒಪ್ಪಿಸಿ ನೀವು ಕಾಲೇಜ್ಗೆ ಅಂದರೆ ನೀವು ಎಲ್ಲ ಡಿಸ್ಕಸ್ ಮಾಡಬೇಕು. ಮತ್ತು ಡಿಸ್ಕಸ್ ಮಾಡಿ ಚಾಯ್ಸ್ ಆಯ್ಕೆ ಮಾಡೋಕ್ಕೆ ನಿಮಗೇನಪ್ಪ ಅಂದರೆ 4 ದಿನ ಟೈಮ್ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಶುಲ್ಕ ಪಾವತಿ ಮಾಡೋದು ಚಾಯ್ಸ್ 1 ಆಯ್ಕೆ ಮಾಡಿದ ಅಭ್ಯರ್ಥಿಗಳು ಮಾತ್ರ. ಲಾಸ್ಟ್ ಇಯರ್ ಏನಿತ್ತಪ್ಪ ಅಂದರೆ ಚಾಯ್ಸ್ 2 ಚಾಯ್ಸ್ 1 ಇತ್ತು. ಬಟ್ ಈ ವರ್ಷ ಏನಾಗಿದೆಯಪ್ಪ ಅಂದರೆ ಚಾಯ್ಸ್ 1. ನಾನು ನಿನ್ನೆ ಹೇಳಿದ್ದೆ ಈ ಸಲ ಡಿಫ್ರೆಂಟಾಗಿ ಮಾಡ್ತಿದ್ದಾರೆ. ಸೊ ಈ ಸಲ ಏನಾದರೂ ಡಿಫ್ರೆಂಟ್ ಬರ್ಬೋದು ಅಂತ. ಸೊ ಡಿಫ್ರೆಂಟ್ ಬಂದಿದೆ. ಏನಪ್ಪ ಅಂದರೆ ಈ ಸಲ ಚಾಯ್ಸ್ 1 ಮಾತ್ರ, ಅಂದರೆ ಯಾರಿಗೆ ಕಾಲೇಜ್ ಇಷ್ಟ ಆಗಿರ್ತದಲ್ಲ ಅವರು ಚಾಯ್ಸ್ 1 ಕೊಡಬೇಕು. ನಿಮಗೆ ಅದೇ ಕಾಲೇಜಲ್ಲಿ ಅಡ್ಮಿಷನ್ ಆಗ್ತೀನಪ್ಪ ಅಂದರೆ ಚಾಯ್ಸ್ 1 ಕೊಡಬೇಕು. ಅಂದರೆ ಚಾಯ್ಸ್ ಸೆಲೆಕ್ಟ್ ಮಾಡ್ಕೋಬೇಕಲ್ಲ, ಅದಕ್ಕೆ ಎಷ್ಟು ದಿನ ಟೈಮ್ ಇರ್ತದಪ್ಪ ಅಂದರೆ 31/8 ಇನ್ನು 31/8ರಿಂದ 4/9 ಅಂದರೆ ಇದಕ್ಕೆ 4 ದಿನ ಟೈಮು. ಸೊ ನಿಮ್ಮ ಪೇರೆಂಟ್ಸ್ ಜೊತೆ ಡಿಸ್ಕಸ್ ಮಾಡೋಕ್ಕೆ ಏನಪ್ಪ ಅಂದರೆ ಸೇಮ್ ಟೈಮಿಂಗ್ ಇರ್ತದೆ. ಬಟ್ ನೀವು ಆ ಟೈಮಲ್ಲಿ ನೀವು ಚಾಯ್ಸನ್ನು ಡಿಸ್ಕಸ್ ಮಾಡಿ ಆವಾಗಲೇ ಆಯ್ಕೆ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಪ್ರವೇಶ ಪತ್ರ ಡೌನ್ಲೋಡ್ ಮಾಡಿಕೊಳ್ಳೋದು ಚಾಯ್ಸ್ 1 ಆಯ್ಕೆ ಮಾಡಿಕೊಂಡು ಶುಲ್ಕ ಪಾವತಿಸಿದ ಅಭ್ಯರ್ಥಿಗಳಿಗೆ ಮಾತ್ರ. ಇನ್ನೊಂದು ಹೇಳಬೇಕಾಗಿತ್ತು, ಶುಲ್ಕ ಪಾವತಿ ಮಾಡುವುದು ಅಂದರೆ ಚಾಯ್ಸ್ 1 ಆಯ್ಕೆ ಮಾಡಿದ ಅಭ್ಯರ್ಥಿಗಳು. ಸೊ ನಿಮಗೆ ಏನಪ್ಪ ಅಂದರೆ ಚಾಯ್ಸ್ 1 ಅಂದರೆ ಇವಾಗ ಚಾಯ್ಸ್ ನೀವು ಆಯ್ಕೆ ಮಾಡಿರ್ತೀರಿ, ನಿಮಗೆ ಚಾಯ್ಸ್ 1 ಮಾಡೋಕ್ಕೆ 4 ದಿನ ಟೈಮಿಂಗ್ ಇರ್ತದೆ. ಸೊ ಪೇಮೆಂಟ್ ಮಾಡೋದು ಏನಪ್ಪ ಅಂದರೆ ನಿಮಗೆ 4 ದಿನ ಪೇಮೆಂಟ್ ಮಾಡೋಕ್ಕೆ 4 ದಿನ ಟೈಮ್ ಇರ್ತದೆ. ಸೊ ಅದೇ ಟೈಮಲ್ಲಿ ಚಾಯ್ಸ್ ಆಯ್ಕೆ ಮಾಡಿ ನೆಕ್ಸ್ಟ್ ಚಾಯ್ಸ್ ಆಯ್ಕೆ ಮಾಡಿದ 1 ಅವರ್ 2 ಅವರ್ಸ್ ಬಿಟ್ಟು ನೀವು ಪೇಮೆಂಟ್ ಮಾಡ್ಬೋದು. ಬ್ಯಾಂಕಿಗೆ ಹೋಗಿ ಟೈಮ್ ಕೊಟ್ಟಿದ್ದಾರೆ, ಅದನ್ನು 31 ತಾರೀಕಿಗೆ ಸ್ಟಾರ್ಟ್ ಆಗುತ್ತೆ. ಬಟ್ ಸ್ವಲ್ಪ ಟೈಮಿಂಗ್ ಚೇಂಜಸ್ಸು
ಅದು ಚಾಯ್ಸಸ್ ಸೆಲೆಕ್ಟ್ ಮಾಡ್ಕೊಳ್ಳೋದು ಏನಪ್ಪ ಅಂದರೆ ಬೆಳಗ್ಗೆ 11 ಗಂಟೆ. ಸೊ ಇದು ಬ್ಯಾಂಕಿಗೆ ಪೇಮೆಂಟ್ ಮಾಡೋದು ಏನಪ್ಪ ಅಂದರೆ ಮಧ್ಯಾಹ್ನ 1 ಗಂಟೆಯಿಂದ ಸ್ಟಾರ್ಟು. ಸೊ ಅಷ್ಟೇ ಡಿಫ್ರೆನ್ಸ್, ಮತ್ತೇನಿಲ್ಲ. ಒಂದು ದಿನ ಜಾಸ್ತಿ ಅಂದರೆ ಇಲ್ಲಿ ಚಾಯ್ಸಸ್ ನೀವು ಆಯ್ಕೆ ಮಾಡ್ಕೊಳ್ಳೋದು 3ನೇ ತಾರೀಕು. ಬಟ್ ಬ್ಯಾಂಕಿಗೆ ಪೇಮೆಂಟ್ ಮಾಡೋದು ಒಂದಿನ ಜಾಸ್ತಿ ಕೊಟ್ಟಿದ್ದಾರೆ, 4ನೇ ತಾರೀಕು ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೊಳ್ಳೋದು. ಇಲ್ಲಿ ಕರೆಕ್ಟಾಗಿ ನೋಡ್ಕೊರಿ. ಪ್ರವೇಶ ಪತ್ರ ಡೌನ್ಲೋಡ್ ಮಾಡಿಕೊಳ್ಳೋದು ಚಾಯ್ಸ್ 1 ಆಯ್ಕೆ ಮಾಡಿಕೊಂಡು ಶುಲ್ಕ ಪಾವತಿಸಿದ ಅಭ್ಯರ್ಥಿಗಳಿಗೆ ಮಾತ್ರ. ಸೊ ನೀವು ಇವಾಗ ನಿಮ್ಮ ಕಾಲೇಜ್ ಸಿಕ್ಕಿರ್ತದ, ಯಾರು ಚಾಯ್ಸ್ ಅಂದರೆ ಕಾಲೇಜ್ ಸಿಕ್ಕಿರ್ತದ, ಆ ಕಾಲೇಜ್ ಇಷ್ಟ ಆಗಿದೆ ಅದಕ್ಕೆ ಅಡ್ಮಿಷನ್ ಆಗ್ತೀನಿ ಅನ್ನೋರು ಕಂಪಲ್ಸರಿ ಚಾಯ್ಸ್ 1 ಕೊಡಲೇಬೇಕು. ನೀವು ಚಾಯ್ಸ್ 1 ಕೊಟ್ಟು ನೀವು ಬ್ಯಾಂಕಿಗೆ ಪೇಮೆಂಟ್ ಮಾಡ್ತೀರಿ. ಪೇಮೆಂಟ್ ಮಾಡಿದ ನಂತರ ನೀವು ಇಲ್ಲಿ ನೋಡ್ಕೋಬೋದು 31/8/2024 ರಿಂದ 5/9/2024. ಸೊ ಸೇಮ್ ಟೈಮಿಗೆ ಎಲ್ಲನೂ ಸೇಮ್ ಟೈಮ್, 3 ಸೇಮ್ ಟೈಮಿಗೆ ನೀವು ಚಾಯ್ಸ್ 1 ಆಯ್ಕೆ ಮಾಡಿದ ಮೇಲೆ ಏನಪ್ಪ ಅಂದರೆ ನೀವು ಸೆಕೆಂಡ್ ಆಪ್ಷನ್ ಏನು, ಬ್ಯಾಂಕಿಗೆ ಹೋಗಿ ಅಮೌಂಟ್ ಕಟ್ಟಬೇಕು. ಅಮೌಂಟ್ ಕಟ್ಟಿದ ನಂತರ ಏನಪ್ಪ ಅಂದರೆ ಪ್ರವೇಶ ಪತ್ರ ಅಂದರೆ ಅಡ್ಮಿಷನ್ ಆರ್ಡ್ರು. ಈ ಅಡ್ಮಿಷನ್ ಆರ್ಡ್ರ್ ವೆರಿ ಇಂಪಾರ್ಟೆಂಟ್. ನೀವು ಕಾಲೇಜಿಗೆ ಅಡ್ಮಿಷನ್ ಆಗ್ಲಿಕ್ಕೆ ಹೋಗಬೇಕಾದ್ರೆ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೊಂಡೇ ಹೋಗಬೇಕು. ಡೌನ್ಲೋಡ್ ಲಿಂಕ್ ಬಿಡ್ತಾರೆ. ಸೊ ಡೌನ್ಲೋಡ್ ಲಿಂಕ್ ಯಾವಾಗಪ್ಪ ಅಂದರೆ ನಾಳೆ 31 ನಾಳೆ ಬಿಡ್ತಾರೆ. ನೀವು ನಾಳೆ ಡೌನ್ಲೋಡ್ ಅಂದರೆ ನಾಳೆ ಯಾರ್ಯಾರು ನೀವು ಪ್ರೊಸೀಜರ್ ಚಾಯ್ಸ್ 1 ಸೆಲೆಕ್ಟ್ ಮಾಡಿ ಬ್ಯಾಂಕ್ಗೆ ಅಮೌಂಟ್ ಪೇ ಮಾಡಿ ಯಾರ್ಯಾರು ಮಾಡ್ತೀರಾ. ಸೊ ಇದು ಏನಪ್ಪ ಅಂದರೆ ಸೊ ನಾಳೆ ಆಗೋದಿಲ್ಲ, ಯಾಕಂದರೆ ಶನಿವಾರ ಅಂದರೆ ಬ್ಯಾಂಕ್ ರಜೆ ಇರ್ತದೆ. ಸೊ ನೀವು ಸೋಮವಾರ ಅಥವಾ ಮಂಗಳವಾರ ಅಪ್ಡೇಟ್ ಬ್ಯಾಂಕ್ಗೆ ಅಮೌಂಟ್ ಪೇ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಲಾಸ್ಟ್ ಒನ್ನು ಚಾಯ್ಸ್ 1 ಆಯ್ಕೆ ಮಾಡಿಕೊಂಡು ಶುಲ್ಕ ಪಾವತಿಸಿ ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಿದ ಅಭ್ಯರ್ಥಿಗಳು ಕಾಲೇಜಿನಲ್ಲಿ ಪ್ರವೇಶ ಪಡೆಯಲು ಕೊನೆಯ ದಿನಾಂಕ 5/9/2024 ಬಿಫೋರ್ 5:30 PM. ವೆರಿ ಇಂಪಾರ್ಟೆಂಟು. ಇದೇನಪ್ಪ ಅಂದರೆ ಇವಾಗ ನೀವು ಎಕ್ಸಾಂಪಲ್ ನೀವು ಚಾಯ್ಸ್ 1 ನಿಮಗೆ ಕಾಲೇಜ್ ಇಷ್ಟ ಆಗಿರ್ತದೆ, ನೀವು ಫೀಸ್ ಪೇ ಮಾಡಿರ್ತೀರಾ ಬ್ಯಾಂಕ್ಗೆ ಹೋಗಿ. ಮತ್ತು ಏನಪ್ಪ ಅಂದರೆ ನೀವು ಆಲ್ರೆಡಿ ಏನಪ್ಪ ಅಂದರೆ ನೀವು ಅಡ್ಮಿಷನ್ ಆರ್ಡರ್ ಕೂಡ ಡೌನ್ಲೋಡ್ ಮಾಡ್ಕೋತೀರಾ. ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ನೀವು ಕಾಲೇಜಿಗೆ ಯಾವಾಗ ರಿಪೋರ್ಟ್ ಮಾಡಬೇಕಂದ್ರೆ ಯಾವ ಡೇಟಲ್ಲಿ ಅಡ್ಮಿಷನ್ ಆಗಬೇಕಪ್ಪ ಅಂದರೆ ಅಲ್ಲಿ ಕೊಟ್ಟಿದ್ದಾರೆ ನೋಡಿರಿ, 5/9/2024 ಬಿಫೋರ್ 5:30 PM. ಇಷ್ಟೇ, ಮತ್ತೇನಿಲ್ಲ. ಈ PDF ನೀವು ಕರೆಕ್ಟಾಗಿ ಇನ್ನೊಂದ್ಸಲ ನೋಡ್ಕೊರಿ. ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಬಟ್ ನಿಮಗೆ ಓದಿದ್ರೇ ಅರ್ಥ ಆಗ್ತದೆ. ಸೊ ಕರೆಕ್ಟಾಗಿ PDF ನೋಡ್ಕೊರಿ. ನಾನು ಈ PDF ಗ್ರೂಪಲ್ಲಿ ಕೂಡ ಹಾಕ್ತೀನಿ, ಏನು ತೊಂದರೆ ಇಲ್ಲ. ಸೊ ನೆಕ್ಸ್ಟ್ ಇನ್ನೊಂದೇನಪ್ಪ ಅಂದರೆ ಯಾರಿಗೆ ಸೀಟ್ ಸಿಕ್ಕಿಲ್ಲ ಅವರು ಏನು ವರಿ ಬೇಡ. ಯಾಕಪ್ಪ ಅಂದರೆ ನಾನು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಯಾಕಂದರೆ ಯಾರಿಗೆ ಸೀಟ್ ಸಿಕ್ಕಿಲ್ಲ ಅವರು ಡೈರೆಕ್ಟ್ ಸೆಕೆಂಡ್ ರೌಂಡ್ ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತೀರಿ. ಸೊ ನೀವು ಡೈರೆಕ್ಟ್ ಸೆಕೆಂಡ್ ರೌಂಡ್ಗೆ ಹೋಗ್ತೀರಾ. ಅದರ ಬಗ್ಗೆ ನಿಮ್ಗೆ ಸೀಟ್ ಸಿಕ್ಕಿಲ್ಲ, ನೀವು ಇಲ್ಲೇ ಸ್ಟಾಪ್ ಹಾಗೇನಿಲ್ಲ, ನೀವು ಡೈರೆಕ್ಟ್ ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತೀರಾ. ಸೊ ನೀವು ಸೆಕೆಂಡ್ ರೌಂಡ್ಗೆ ವೇಟ್ ಮಾಡ್ಬೋದು. ನಿಮಗೇನು ಇಲ್ಲೇ ಕ್ಲೋಸ್ ಅಲ್ಲ. ನಾನು ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ, ಏನು ತೊಂದರೆ ಬೇಡ. ಯಾರಿಗೆ ಸೀಟ್ ಸಿಕ್ಕಿಲ್ಲ ಅವ್ರು ಕರೆಕ್ಟಾಗಿ ಏನು ತೊಂದರೆ ಬೇಡ, ಆರಾಮಾಗಿರ್ರಿ. ನೀವು ಡೈರೆಕ್ಟ್ ಸೆಕೆಂಡ್ ರೌಂಡ್ಗೆ ಮೂವ್ ಆಗಿರ್ತೀರಾ. ನನ್ನ ಕಾಲೇಜ್ ಸಿಕ್ಕಿಲ್ಲ, ನಾನು ಏನು ಮಾಡಲಿ, ಇಲ್ಲೇ ಸ್ಟಾಪ್ ನಂದು, ಮತ್ತೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಬರಲ್ಲ, ಹಂಗೇನಿಲ್ಲ, ತೊಂದರೆ ಇಲ್ಲ. ಇನ್ನು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡು ಮಾಪಪ್ ರೌಂಡು ಕೂಡ ಮಾಡ್ತಾರೆ. ಅದರಲ್ಲಿ ನಿಮಗೆ ಕಾಲೇಜ್ ಸಿಗ್ತದ, ವೇಟ್ ಮಾಡಿರಿ, ನಾನೆಲ್ಲ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಅದಕ್ಕೆ ಹೇಳಾಕತ್ತೀನಿ ಏನಪ್ಪ ಅಂದರೆ ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಲಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ಎಲ್ಲ ಅಪ್ಡೇಟ್ ನನಗೆ ಚಾನಲಲ್ಲಿ ಸಿಗ್ತದೆ. ಸೊ ನೆಕ್ಸ್ಟ್ ಏನೋ ಅಪ್ಡೇಟ್ ಬಿಟ್ಟರೆ ನಾನು ತಿಳಿಸ್ತಾ ಇರ್ತೀನಿ. ಸೊ ಅಲ್ಲಿವರೆಗೂ ನನ್ನ ಚಾನಲ್ ನೋಡ್ತಾ ಇರ್ರಿ. ಟೇಕ್ ಕೇರ್, ಬಾಯ್.